ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದಿರಿ? ನಾ ಆರಾಮಿದ್ದೀನಿ ನೋಡ್ರಿ. ನೀವು ಆರಾಮಿದ್ದೀರಿ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ಲಾತ್ತೀನಿ ರೀ. ನಾನಿವತ್ತು ರುಚಿಯಾದ ಬೇಕ್ರಿ ಸ್ಟೈಲ್ ಮೋತಿಚೂರ್ ಲಡ್ಡು ಮಾಡಿ ತೋರಿಸ್ಬೇಕು ಅಂದ್ಕೊಂಡೇನಿ ರೀ. ಮೋತಿಚೂರ್ ಲಡ್ಡು ಮಾಡೋಕೆ ಇಲ್ಲೆಲ್ಲ ಸಾಮಾನು ಇಟ್ಕೊಂಡೆ ನೋಡ್ರಿ. ಒಂದು ಬೌಲ್ ಸಕ್ಕರೆ ತೊಗೊಂಡಿನಿ, ಮನಕ್ಕೆ ತೊಗೊಂಡಿನಿ, 1 ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ ರೀ, ಏಲಕ್ಕಿ ತೊಗೊಂಡಿನಿ ರೀ, ಏಲಕ್ಕಿ ಇಲಾಚಿ ಅಂತಾರೆ, ಮತ್ತು ಕೇಸರಿ ತೊಗೊಂಡಿನಿ ರೀ ನಾನು. ಇದು ಫುಡ್ ಕಲರ್ ಅದ ರೀ, ಅಡುಗೆ ಎಲ್ಲ ಕಲರ್ ಹಾಕೋದು ಫುಡ್ ಕಲರ್ ಅದ ರೀ. ನೀವು ಬೇಕಾದ್ರೆ ಕೇಸರಿ ದಳನ ಬಿಸಿನೀರೊಳಗೆ ನೆನೆ ಹಾಕಿ ಅದ್ರದ್ದು ಕಲರ್ ಹಾಕೋಬೋದು. ಹೆಂಗೆ ಮಾಡೋದು ನೋಡಂಬರ್ರಿ. 1 ಬೌಲ ಕಡಲೆ ಹಿಟ್ಟು ತೊಗೊಂಡಿನಿ. ಅದು ತೊಗೊಂಡು ಚೆಂದಾಗೆ ಗಂಟಿಲ್ದಂಗೆ ಕಲಿಸ್ಕೋಬೇಕ್ರಿ. 1 ಬೌಲ ಕಡಲೆ ಹಿಟ್ಟಿಗೆ 1 ಬೌಲ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಹಿಟ್ಟು ಕಲಿಸ್ಕೋಬೇಕು. ಕಡಲೆ ಹಿಟ್ಟು ಆದಷ್ಟು ಸೋಸ್ಕೊಂಡು ತೊಗೋರಿ, ಇಲ್ಲ ಅಂದ್ರೆ ಕಲಿಸುವಾಗ ಗಂಟು ಅನ್ನೋದು ಜಲ್ದಿ ಒಡೆಯಂಗಿಲ್ಲ. ನಾ ಇಲ್ಲಿ 1 ಕಪ್ ಕಡಲೆ ಹಿಟ್ಟು ಸೋಸ್ಕೊಂಡು ತೊಗೊಂಡಿನಿ ನೋಡ್ರಿ. ಈ ಥರ ಪ್ಯಾಟ್ರನ್ ರೆಡಿ ಆಗಬೇಕು. ನೀರು ಉಳ್ದವ್ರಿ, ಅದನ್ನು ಸ್ವಲ್ಪ ನೀರು ಹಾಕಿ ನಾ ಇಲ್ಲಿ ಕಲಿಸ್ಕೊಳತ್ತೀನಿ ರೀ. ಸಮ ಪ್ರಮಾಣದಲ್ಲಿ ಹಿಟ್ಟು ಮತ್ತು ನೀರು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಹತ್ತಲ್ರಿ. ನಾ ಇಲ್ಲಿ ಅಡುಗೆಗೆ ಹಾಕೋದು ಕಲರ್ ತೊಗೊಂಡಿದ್ನಲ್ರಿ, ಫುಡ್ ಕಲರ, ಅದು ಹಾಕ್ಕೊಂಡಿನಿ ರೀ. ಈಗ ಗ್ಯಾಸ್ ಮೇಲೆ ಮಾಡೋಣ. ಈಗ ಒಂದು ಕಡಾಯಿ ಇಟ್ಕೊಂಡಿನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ. ಎಣ್ಣೆ ಒಳಗೆ ಹಿಟ್ಟು ಹಾಕಿದ್ದು ಮುಣಗಂಗೆ ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೋಬೇಕ್ರಿ. ಈ ನಮ್ಮ ಎಣ್ಣೆ ಕಾಯ್ದದ್ರಿ, ನೋಡ್ಲಾತೀನಿ ನೋಡ್ರಿ, ಚೆಕ್ ಮಾಡಿ ಸ್ವಲ್ಪ 1 ಡ್ರಾಪ್ ಹಾಕಿ ನೋಡ್ಬೇಕ್ರಿ. ಅದು ಪಟ್ಟಂತ ಮ್ಯಾಗ ಬಂದ್ರೆ ಎಣ್ಣೆ ಕಾಯ್ದಿರ್ತದ್ರಿ ನೋಡ್ರಿ. ಈಗ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ್ರಿ. ನಾ ಈಗ ಸ್ವಲ್ಪ ಸೌಟ್ಲಿಂತ ಹಿಟ್ಟು ಹಾಕ್ಲತ್ತೀನಿ ನೋಡ್ರಿ. ಈ ಥರ ಹಾಕ್ಬೇಕ್ರಿ, ಜಾಸ್ತಿ ದಪ್ಪನೂ ಹಾಕಬಾರ್ದು, ಹಿಂಗೆ ತಳ್ಳಗೆ ಹಿಟ್ಟು ಹಾಕೋಬೇಕು. ಸ್ವಲ್ಪ ಹೊತ್ತು ನಾವು ಕೈ ಆಡಿಸ್ಲಾರೆ ಬಿಡಬೇಕು. ಅದು ಕಲರ್ ಚೇಂಜ್ ಆಗಿ ಬೆಂದಿರೋದು ಗೊತ್ತಾಗ್ತದ್ರಿ. ಆವಾಗ ಮತ್ತು ತಿರುವಿ ಹಾಕಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಯದ ನೋಡ್ರಿ. ಈ ಥರ ಆದ ತಕ್ಷಣ ನಾನು ತಿರುವಾಡ್ಕೊಳಕತ್ತೀನಿ ರೀ, ಹೊಳ್ಳಿಸಿ ಹಾಕೋಬೇಕ್ರಿ. ಇದು ಇಷ್ಟು ಕಲರ್ ಬಂದರೆ ಇದು ಪರ್ಫೆಕ್ಟ್ ಆಗಿರ್ತದ್ರಿ. ಇದು ಭಾಳ ಜಾಸ್ತಿ ಬಜ್ಜಿ ಮಾಡ್ದಂಗೆ ಬ್ರೌನ್ ಕಲರ ಮಾಡೋಕೆ ಹೋಗ್ಬಾರ್ದ್ರಿ. ಇಷ್ಟಾದ್ರೆ ಸಾಕ್ರಿ. ಇಲ್ಲಿ ನೋಡ್ರಿ, ನಾನು ತಗೊಳಕತ್ತೀನಿ, ಇದು ಕರೆಕ್ಟಾಗಿ ಆಗ್ಯದ್ರಿ. ಇನ್ನೊಂದು ಬ್ಯಾಚ್ ಹಾಕ್ಲತ್ತೀನಿ ರೀ. ನಾ ಇನ್ನೊಂದು ಸತಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಇದು ಸೇಮ್ ಇದೇ ಥರ ಹಾಕ್ಕೊಂಡು ಈಗೆಲ್ಲ ಕರಿಯೋದಾಗ್ಯದ್ರಿ. ಈ ಥರ ರೆಡಿ ಆಗ್ಯದ ನೋಡ್ರಿ. ಇದು ತೊಗೊಂಡು ಮಿಕ್ಸಿಗೆ ಹಾಕಬೇಕು. ಒಂದೇ ರೌಂಡ್ ತಿರುಗಿಸ್ಬೇಕ್ರಿ. ಇದು ಜಾಸ್ತಿ ತಿರುಗಿಸಕ್ಕೆ ಹೋದ್ರೆ ಎಣ್ಣೆ ಬಿಟ್ಕೊಳ್ಳೋ ಸಾಧ್ಯತೆ ಇರ್ತದ್ರಿ. ಎಣ್ಣೆ ಬಿಟ್ಕೊಂಡ್ರೆ ಉಂಡೆ ಅನ್ನೋದು ನಮಗೆ ಬರಲ್ರಿ. ಇದು ರೆಡಿ ಆಗ್ಯದ ನೋಡ್ರಿ. ಇದು ಈ ಗ್ಯಾಸ್ ಮೇಲೆ ಒಂದು ಬುಟ್ಟಿ ಇಟ್ಕೊಂಡು ಅದ್ರೊಳಗೆ ಸಕ್ಕರೆ ಹಾಕ್ಲತ್ತೀನಿ ರೀ. ಕಡಲೆ ಹಿಟ್ಟು ಯಾವ ಅಳತಿ ಒಳಗೆ ಕಪ್ಪೊಳಗೆ ತೊಗೊಂಡಿರ್ತೀವಿ ಅದೇ ಅಳತಿ ಕಪ್ಪೊಳಗೆ ಸಕ್ಕರೆ ತೊಗೋಬೇಕು. ಅದೇ ಅಳತಿ ಕಪ್ಪೊಳಗೆ ನೀರು ತೊಗೊಂಡು ಹಾಕಬೇಕು. 1 ಚಮಚದ ಸಹಾಯದಿಂದ ನಾ ಇಲ್ಲಿ ತಿರುವಾಡ್ಲತ್ತೀನಿ ನೋಡ್ರಿ. ಈ ಸಕ್ಕರೆ ಎಲ್ಲ ಕರಗಿ ಒಂದೆಳ ಪಾಕ ಬರೋವರೆಗೂ ನಾವು ಕುದಿಸ್ಕೋಬೇಕು. ಈಗ ಸಕ್ಕರೆ ಎಲ್ಲ ಕರಗ್ಯದ್ರಿ. 1 ಚಿಟಿಕೆ ಕಲರ್ ಹಾಕ್ಕೊಂಡು ನೋಡ್ರಿ, ಸ್ವಲ್ಪ ಹಾಕೋಬೇಕ್ರಿ. ನಿಮಗೆ ಇಷ್ಟ ಇದ್ರೆ ಕಲರ್ ಹಾಕ್ತೆ ನೀವು ಮಾಡ್ಕೋಬೋದು. ನಾ ಇಲ್ಲಿ ಚಂದ ಕಾಣಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಕಲರ್ ಹಾಕಿನಿ. ಈಗ ಏಲಕ್ಕಿ ಪುಡಿ ಹಾಕೋತೀನಿ ನೋಡ್ರಿ. ಏಲಕ್ಕಿನ ಕೂಟ್ಟಿಟ್ಕೊಂಡಿರೋ ಪುಡಿ ಅದರಿದು. ಈಗ ಪಾಕ ಬಂದದ ಇಲ್ಲ ಅಂತ ನೋಡ್ಲತ್ತೀನಿ ನೋಡ್ರಿ. ಒಂದೆಳೆ ಪಾಕ ಅಂದ್ರೆ ನಾವು ಬೆರಳಿಂದ ಮುಟ್ಟಿ ತೊಗೊಂಡಾಗ ಅದು ಜಾಯಿಂಟ್ ಥರ ಒಂದೆಳೆ ಬರಬೇಕು. ಬಂತಂದ್ರೆ ಪಾಕ ಪರ್ಫೆಕ್ಟಾಗಿರ್ತದೆ ರೀ. ನೋಡ್ರಿ, ಇತ್ತು ಪರ್ಫೆಕ್ಟಾಗಿ ಆಗ್ಯದ್ರಿ. ನಾ ಈಗ ಬಂದ್ ಮಾಡ್ಕೊತೀನಿ ರೀ. ಗ್ಯಾಸ ಬಂದ್ ಮಾಡಿಕೊಂಡು ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿವಲ್ರಿ ಇದ್ರ ಒಳಗೆ ಮಿಕ್ಸ್ ಮಾಡ್ಬೇಕ್ರಿ. ಚೆಂದಾಗೆ ತಿರುಬಿಡಬೇಕು ಎಲ್ಲ ಅಷ್ಟು ಹಾಕ್ಕೊಂಡು. ನಾ ಹೇಳಿರೋ ಅಳತಿ ಒಳಗೆ ಕರೆಕ್ಟಾಗಿ ಮಾಡಿದ್ರೆ ಚಲೋ ಉಂಡೆ ಆತವ್ರಿ. ರಕ್ಷಾಬಂಧನ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಮಾಡಿ ನೋಡ್ರಿ, ಭಾಳ ಚಲೋ ಆತವ. ನಾ ಇದು ಎಲ್ಲ ಮಿಕ್ಸ್ ಎಲ್ಲ ಆಗ್ಯದ್ರಿ. ಸ್ವಲ್ಪ ಮುಚ್ಚಿಡ್ತೀನಿ ರೀ ಇದು. ಈಗ ನಾ ಗ್ಯಾಸ್ ಮೇಲೆ ಒಂದು ಸೌಟ್ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ತುಪ್ಪ ಹಾಕೋತೀನಿ ರೀ. ತುಪ್ಪ ಬಿಸಿ ಆದಗಳೇ ಮನಕ್ಕೆ ಹಾಕೋಬೇಕ್ರಿ. ಅದ್ರೊಳಗೆ ಮನಕ್ಕೆ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು. ಮನಕ್ಕೆ ಅಂದ್ರೆ ಒಣ ದ್ರಾಕ್ಷಿ ರೀ.
ಒಣ ದ್ರಾಕ್ಷಿಗೆ ಉತ್ತರ ಕರ್ನಾಟಕದ ಕಡೆ ಮನುಕ್ ಅಂತಾರೆ. ಇದೆಲ್ಲ ಇದ್ರೊಳಗೆ ಸೇರಿಸ್ಕೋಬೇಕು ತುಪ್ಪದ ಸಮೇತ ಹಾಕ್ಕೊಂಡು ಸ್ವಲ್ಪ ತಿರುಗಾಡಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಒಂದು 5 ನಿಮಿಷ ಇದು ಎತ್ತಿಟ್ಕೊತೀನಿ ರೀ, ಸ್ವಲ್ಪ ಆರಲಿ ಅನ್ನೋದಕ್ಕೆ. ಈಗ ನೋಡಿರಿ 5 ನಿಮಿಷ ಆದಮೇಲೆ ಉಂಡೆ ಕಟ್ಕೊಳಕತ್ತೀನಿ ರೀ, ಆರದ. ಸ್ವಲ್ಪ ತಗೊಂಡು ನಿಮಗೆ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜಿಗೆ ಉಂಡೆ ಮಾಡ್ಕೋಬೇಕು ರೀ. ನಾ ಈ ಸೈಜ್ ಒಳಗೆ ಉಂಡೆ ಕಟ್ಕೊಳಕತ್ತೀನಿ ರೀ. ನೋಡ್ಬೋದು ನೀವು, ಕೈಗೆ ಅದು ಏನು ಅಂಟ್ಕೊಳ್ಳಲ್ಲ, ಏನಿಲ್ಲ, ಚಂದ ಉಂಡೆ ಬರ್ತಾವ್ರಿ. ಲಾಸ್ಟಿಗೆ ಉಂಡೆ ಏನಾದರೂ ಉದ್ರ ಆಗ್ಲಿಕತ್ತಿದ್ದು ಅಂದ್ರೆ ಇನ್ನೊಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕ್ರಿ. ಚಲೋ ಆತವ್ರಿ. ನೋಡ್ರಿ ನಮ್ಮ ಎಷ್ಟು ಉಂಡೆ ರೆಡಿ ಆಗ್ಯಾವ. ಇದು ಮುರಿದು ತೋರಿಸ್ತೀನಿ ಬರ್ರಿ. ಎಷ್ಟು ಸ್ಮೂತ್ ಆಗ್ಯಾವಂದ್ರೆ ಬಾಯಾಗಿಟ್ರೆ ಕರಗ್ತಾವೆ ನೋಡ್ರಿ. ಸ್ವೀಟ್ನು ಅಷ್ಟೇ ತಲೆ ಹಿಡಿಯಂಗೆ ಆಗಿಲ್ರಿ, ಭಾಳ ಸೂಪರ್ ಆಗ್ಯಾವ್ರಿ. ಈ ಥರ ಉಂಡೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಹೆಂಗಾಗ್ಯಾವ ಅಂತ ಕಾಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಎಲ್ಲರಿಗೂ. ಇದೇ ಥರ ಮತ್ತೊಂದು ಅಡುಗೆಯೊಂದಿಗೆ ಬರ್ತೀನಿ.